ಭಾರತೀಯ ಜನಗಣತಿ 2027 ನಿಮಿತ್ತ ಏಪ್ರಿಲ್ 1ರಿಂದ ಆರಂಭವಾಗಿ ಮೇ 15ರವರೆಗೆ ನಡೆಯಲಿರುವ ಮೊದಲ ಹಂತದ ಮಾಹಿತಿ ಸಂಗ್ರಹ ಕಾರ್ಯಕ್ರಮದಲ್ಲಿ ಚಿಟಗುಪ್ಪ ತಾಲೂಕಿನ ಜನತೆ ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಬೇಕೆಂದು ತಹಶೀಲ್ದಾರ್ ಮಂಜುನಾಥ್ ಪಂಚಾಳ್ ಅವರು ಮನವಿ ಮಾಡಿದ್ದಾರೆ. ನಮಸ್ಕಾರ, ನಾನು ಮಂಜುನಾಥ್ ಪಂಚಾಳ್, ತಹಶೀಲ್ದಾರ್ ಚಿಟಗುಪ್ಪ. ಈ ಮೂಲಕ ಚಿಟಗುಪ್ಪ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಏನೆಂದರೆ ಭಾರತ ಸರ್ಕಾರದ ಒಂದು ನಿರ್ದೇಶನದ ಮೇರೆಗೆ ಏಪ್ರಿಲ್ 1, 2026ರಿಂದ ಮೇ 15ರವರೆಗೆ ಜನಗಣತಿಯ ಪ್ರಯುಕ್ತ ಮನೆ ಗಣತಿಯ ಕೆಲಸವು ಪ್ರಾರಂಭವಾಗಿದೆ. ಅದಕ್ಕೂ ಮುಂಚಿತವಾಗಿ ಏಪ್ರಿಲ್ 1ರಿಂದ ಏಪ್ರಿಲ್ 15, 2026ರವರೆಗೆ ಎಲ್ಲ ನಾಗರಿಕರು ಮತ್ತು ಚಿಟಗುಪ್ಪ ತಾಲೂಕಿನ ಎಲ್ಲ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಜನಗಣತಿ ಮಾಡಿಕೊಳ್ಳಲು ಭಾರತ ಸರ್ಕಾರ ಒಂದು ವೆಬ್ ಪೋರ್ಟಲ್ನು ಓಪನ್ ಮಾಡಿದೆ. ಆ ವೆಬ್ ಪೋರ್ಟಲ್ ಏನೆಂದರೆ se.census.gov.in. ತಾವು ಗೂಗಲಲ್ಲಿ ಲಾಗಿನ್ ಆಗಿಬಿಟ್ಟು ಮೊಬೈಲ್ ಆಧಾರಿತ OTPಯನ್ನು ಅಲ್ಲಿ ನಮೂದು ಮಾಡಿದ ನಂತರ ಕೆಲವೊಂದು ಮಾಹಿತಿಗಳನ್ನು ಕೇಳುತ್ತೆ. ಅಲ್ಲಿ ರಾಷ್ಟ್ರ, ರಾಜ್ಯ, ತಾಲೂಕು, ತಮ್ಮ ಗ್ರಾಮ, ತಮ್ಮ ಮನೆ ಸಂಖ್ಯೆ ಇನ್ನಿತರ ಮಾಹಿತಿಗಳನ್ನು ಸಮರ್ಪಕವಾಗಿ ಯಾವುದೂ ಬಿಡಲಾರದೆ ಸಂಪೂರ್ಣವಾಗಿ ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಿ ಸಬ್ಮಿಟ್ ಮಾಡಿದ ನಂತರ ತಮಗೆ ಒಂದು ID ಬರುತ್ತೆ. ಆ IDಯನ್ನು ತಾವು ಜೋಪಾನವಾಗಿ ಇಟ್ಟುಕೊಳ್ಳಿ. ನಂತರ ಏಪ್ರಿಲ್ 15ರ ನಂತರ ನಮ್ಮ ಗಣತಿದಾರರು ತಮ್ಮ ಮನೆಗೆ ಬಂದಾಗ ಜಸ್ಟ್ ಅವರಿಗೆ ಕೂಲಂಕುಷವಾಗಿ ಗಣತಿ ಮಾಡಲು ಅವಕಾಶ ಇರುವುದಿಲ್ಲ. ತಾವೇ ನೇರವಾಗಿ ಗಣತಿ ಮಾಡಿಕೊಂಡಿರ್ತೀರಿ. ಅವರು ತಮ್ಮ ಮನೆ ಬಾಗಿಲಿಗೆ ಬಂದಾಗ ಕೇವಲ ಅವರಿಗೆ ತಮ್ಮ ಮೊಬೈಲ್ ಬಂದಂಥ ಒಂದು ID ಕೊಟ್ಟರೆ ಸಾಕು, ತಮ್ಮ ಗಣತಿ ಮುಕ್ತಾಯವಾಗಿದೆ, ತಮ್ಮ ಮನೆ ಗಣತಿ ಮುಕ್ತಾಯವಾಗಿದೆ ಎಂದು ನೆಕ್ಸ್ಟ್ ಮುಂದಿನ ಮನೆಗೆ ಗಣತಿದಾರರು ಹೋಗುತ್ತಾರೆ. ಹೀಗಾಗಿ ಎಲ್ಲ ಸಾರ್ವಜನಿಕರು ಏಪ್ರಿಲ್ 1, 2026ರಿಂದ 15 ಏಪ್ರಿಲ್ 2026ರವರೆಗೆ ಈ ಒಂದು ಪೋರ್ಟಲ್ ಉಪಯೋಗಿಸಿ ಸ್ವಯಂ ಪ್ರೇರಿತವಾಗಿ ಗಣತಿ ಕಾರ್ಯವನ್ನು ಪೂರ್ಣಗೊಳಿಸಿ ಮ್ಯಾಕ್ಸಿಮಮ್ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡೆದುಕೊಂಡು ಸರ್ಕಾರದ ಒಂದು ಗಣತಿ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಿ